ನಮಸ್ಕಾರ ಸ್ನೇಹಿತರೆ, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸಿರೂರು ಹತ್ರ ನಡೆದಿರುವ ಏಪ್ರಿಲ್ 16ರಂದು ಸಂಭವಿಸಿದ ಭಾರೀ ಭೂಕುಸಿತದಲ್ಲಿ ನಾಪತ್ತೆಯಾಗಿದ್ದ ಕೋಜಿಕೋಡ್ನ ಅರ್ಜುನ್ ಟ್ರಂಕನ್ನು ರಕ್ಷಣೆ ತಂಡ ಪತ್ತೆ ಮಾಡಿದ್ದು ಎಲ್ಲರ ಕಣ್ಣು ಕರ್ನಾಟಕದ ಅಂಕೋಲದ ಸಿರೂರಿನತ್ತ ನೆಟ್ಟಿದೆ ಅಂತಲೇ ಹೇಳ್ಬೋದು. ಅರ್ಜುನ್ಗಾಗಿ ಸೇನಾ ಸಿಬ್ಬಂದಿ ಜಂಟಿಯಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಎಂದು ಮನೋರಮ್ ನ್ಯೂಸ್ ವರದಿ ಮಾಡಿದ್ದಾರೆ. ಸ್ನೇಹಿತರೆ, NDRF ನೌಕಾಪಡೆ ಮತ್ತು ಕೇರಳದ ಸ್ವಯಂ ಸೇವಕರ ಗುಂಪು ಗುರುವಾರ ಬೆಳಿಗ್ಗೆ ಪುನರಾರಂಭವಾಗಿತ್ತು. ಗಂಗಾವಳಿ ನದಿಯಲ್ಲಿ ಮಣ್ಣು ಸಂಗ್ರಹವಾಗಿರುವ ಭಾಗವನ್ನು ಕೊರೆಯಲು ಬೂಮ್ ಎಕ್ಸ್ಕಾವೇಟರ್ ಯಂತ್ರವನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ಮೊದಲಿಗೆ ನದಿಯ ತಳದಿಂದ ಟ್ರಂಕನ್ನು ಮೇಲೆತ್ತಲು ನದಿಯ ಮೇಲೆ ಸಂಗ್ರಹವಾಗಿರುವ ಮಣ್ಣನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ. ನೌಕಾಪಡೆಯ ಸ್ಕೂಬಾ ಡೈವರ್ಗಳು ಟ್ರಂಕ್ನ ಕ್ಯಾಬಿನ್ನಲ್ಲಿ ಅರ್ಜುನ್ ಇದ್ದಾರೆಯೇ ಎಂದು ಪರಿಶೀಲನೆ ನಡೆಸಿದ್ದಾರೆ. ಹುಡುಕಾಟಕ್ಕೆ ಸುಧಾರಿತ ಡ್ರೋನ್ ಕೂಡ ತರಿಸಲಾಗಿದೆ. ನಿವೃತ್ತ ಮೇಜರ್ ಜನರಲ್ ಇಂದ್ರಪಾಲ್ ನೇತೃತ್ವದ ಸೇನೆಯ ತಂಡವು ಲಾರಿಯ ಸ್ಥಾನವನ್ನು ಗುರುತಿಸಲು GPS ಹೊಂದಿದ ಸುಧಾರಿತ ಡ್ರೋನ್ ಅನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ಡ್ರೋನ್ನ ಬ್ಯಾಟರಿಯನ್ನು ರೈಲಿನಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದರಿಂದ ನಾವು ಅದನ್ನು ಬೆಳಿಗ್ಗೆ 11:30ರ ಹೊತ್ತಿಗೆ ಮಾತ್ರ ಬಳಸಲು ಸಾಧ್ಯವಾಗುತ್ತದೆ ಎಂದು ಇಂದ್ರಪಾಲ್ ಅವರು ಹೇಳಿದ್ದಾರೆ. ನಾವು ಇಂದು ಡ್ರೋನ್ ನಿಯಂತ್ರಣ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. ನಾವು ಬೆಂಗಳೂರಿನಲ್ಲಿರುವ ಕಂಪನಿಯಿಂದ ಹೊಸ ನ್ಯಾವಿಗೇಷನ್ನಲ್ಲಿ ಪ್ಯಾಕ್ ಅನ್ನು, ಅದರ ಜೊತೆಗೆ ಕೋಜಿಕೋಡ್ ಮೂಲದ ಅರ್ಜುನ್ ಮತ್ತು ಇಬ್ಬರು ಕರ್ನಾಟಕದವರು ಪತ್ತೆಗಾಗಿ ರಕ್ಷಣಾ ಕಾರ್ಯಾಚರಣೆ ಗುರುವಾರ 10ನೇ ದಿನಕ್ಕೆ ಕಾಲಿಟ್ಟಿದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಮನೋರಮ್ ನ್ಯೂಸ್ ಜೊತೆ ಮಾತನಾಡಿದ ಕೋಜಿಕೋಡ್ ಸಂಸದ MK ರಾಘವನ್, ಅರ್ಜುನ್ ಪತ್ತೆಗೆ ಸಹಕರಿಸಿದ ಕರ್ನಾಟಕ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಅರ್ಜುನ್ ಪತ್ತೆಯಾಗಿದ್ದು ಟ್ರಂಕ್ ಅನ್ನು ನದಿಯಿಂದ ಮೇಲೆತ್ತಲಾಗುವುದು ಎಂದು ಅವರು ಭರವಸೆ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ನಾನು ಅರ್ಜುನ್ ಕುಟುಂಬದೊಂದಿಗೆ ಸಂವಹನ ನಡೆಸಿದ್ದು, ಅರ್ಜುನ್ ನಾಪತ್ತೆಯಾಗಿ 10 ದಿನಗಳಾಗಿವೆ. ಅವರ ಕುಟುಂಬ ಅವರಿಗಾಗಿ ಕಾಯುತ್ತಿದೆ ಎಂದು ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಭಾರತೀಯ ಹವಾಮಾನ ಇಲಾಖೆ ಗುರುವಾರ ಸಿರೂರಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದರೂ ರಕ್ಷಣಾ ಕಾರ್ಯಾಚರಣೆಗೆ ಹವಾಮಾನ ಅನುಕೂಲಕರವಾಗಿದೆ. ಬುಧವಾರ ಸಂಜೆ ಕರ್ನಾಟಕ ಪೊಲೀಸರು ನದಿಯ ತಳದಲ್ಲಿ 15 ಅಡಿ ಆಳದಲ್ಲಿ ದಡದಿಂದ 20 ಮೀಟರ್ ಆಳದಲ್ಲಿ ಟ್ರಂಕ್ ಇರುವುದನ್ನು ಖಚಿತಪಡಿಸಿದ್ದಾರೆ ಅಂತಲೇ ತಿಳಿಸಿಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಜುಲೈ 16ರಂದು ಭೀಕರ ಭೂಕುಸಿತದಿಂದ ಅರ್ಜುನ್ ನಾಪತ್ತೆಯಾಗಿದ್ದು, ಟ್ರಂಕ್ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ದನ್ನು ಭೂಕುಸಿತದ ಸಮಯದಲ್ಲಿ ಗುಡ್ಡವು ರಸ್ತೆಗೆ ಹರಿದು ಟ್ರಂಕ್ ಒಳಗಿದ್ದ ಅರ್ಜುನ್ ಭೂಮಿಯ ಅಡಿಯಲ್ಲಿ ಸಿಲುಕಿಕೊಂಡಿದ್ದನು ಎಂದು ಊಹಿಸಲಾಗಿದೆ. ಕುಟುಂಬವು ವ್ಯಕ್ತಿ ಕಾಣೆಯಾಗಿರುವ ಬಗ್ಗೆ ಅಂಕೋಲ ಪೊಲೀಸರಿಗೆ ದೂರು ನೀಡಿದರು. ಜುಲೈ 18ರಂದು ಮಾತ್ರ ಹುಡುಕಾಟವನ್ನು ತೀವ್ರಗೊಳಿಸಲಾಗಿತ್ತು. ಸ್ನೇಹಿತರೆ, ಅದರ ಜೊತೆಗೆ ಜುಲೈ 16ರಂದು ಸಂಭವಿಸಿದ ಭೂಕುಸಿತದಿಂದ ಇಲ್ಲಿಯವರೆಗೆ 8 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಕರ್ನಾಟಕ ಮಾಧ್ಯಮಗಳ ಪ್ರಕಾರ ಜುಲೈ 16ರಂದು ಬೆಳಿಗ್ಗೆ 8:45ರ ಸುಮಾರಿಗೆ ಸಿರೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭೂಕುಸಿತ ಸಂಭವಿಸಿದೆ. ನದಿಯ ದಡದಲ್ಲಿರುವ ಹಲವಾರು ಮನೆಗಳು ಮತ್ತು ಅಂಗಡಿಗಳು ನೀರಿನಲ್ಲಿ ಮುಳುಗಿ ಹೋದವು. ಭೂಕುಸಿತದಲ್ಲಿ ಗುಡ್ಡ ಕುಸಿದಿದೆ. ಅಪಘಾತದ ವೇಳೆ ಕೆಲವು ಟ್ರಂಕ್ಗಳು ಮತ್ತು ಕಾರು ನದಿಗೆ ಕೊಚ್ಚಿ ಹೋಗಿವೆ ಎಂದು ತಿಳಿದು ಬಂದಿದೆ. ಅದರ ಜೊತೆಗೆ ಎಷ್ಟೋ ಸಮಾಧಿಯಾದವರ ಸಂಖ್ಯೆಯ ಬಗ್ಗೆ ಸರ್ಕಾರಕ್ಕೆ ಸುಳಿವೇ ಇಲ್ಲ ಅಂತಲೂ ಕೂಡ ತಿಳಿಸಿದ್ದಾರೆ. ಆರಂಭದಲ್ಲಿ ಅಗೆಯುವ ಯಂತ್ರಗಳು ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯುವ 2 ತಂಡಗಳು ಮಂಗಳವಾರ ರಕ್ಷಣಾ ಕಾರ್ಯಾಚರಣೆಗೆ ಒಳಗಾಗಿದ್ದವು ಅಂತಲೂ ಕೂಡ ತಿಳಿಸಿದ್ದಾರೆ. ಅರ್ಜುನ್ ಅವರ ಕುಟುಂಬವು ಪ್ರಧಾನಿ ಮತ್ತು ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೆದ ನಂತರ ಶೋಧ ಕಾರ್ಯಾಚರಣೆ ತ್ವರಿತಗೊಳಿಸಲು ಆದೇಶವನ್ನು ಕೋರಿ ಸೇನೆಯು ಕಾರ್ಯಾಚರಣೆಗೆ ಸೇರಿತ್ತು ಅಂತಲೇ ಹೇಳ್ಬೋದು. 9ನೇ ದಿನದ ಹುಡುಕಾಟದಲ್ಲಿ ಅರ್ಜುನ್ ಅವರ ಟ್ರಂಕ್ ನದಿಯ ಕೆಳಭಾಗದಲ್ಲಿ ಪತ್ತೆಯಾಗಿದೆ. ಸ್ನೇಹಿತರೆ, ಇನ್ನು ಎಷ್ಟು ದಿನಗಳ ನಂತರ ಅರ್ಜುನ್ ಮೃತದೇಹನ ಮೇಲೆ ತೆಗಿತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.